ಫೈನಲಿ ವಿಧಾನಸೌಧ ಹತ್ರ ಬಂದೆ ನೋಡಿ. ಅಲ್ಲಿ ನಮ್ಮ KSRTC ಅಂಬಾರಿ ಉತ್ಸವ ಗಾಡಿ ರೆಡಿ ಇದೆ ಇನಾಗ್ರೇಷನ್ಗೆ. ಓಲ್ವೋ 9600 ಗಾಡಿ ಪ್ಲಸ್ ಸೆಕ್ಯೂರಿಟಿ ಪರ್ಪೋಸು ನೋಡೋಣ. ನಮ್ಮ ಬ್ರದರ್ ಒಬ್ಬರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಪಾಸ್ ಕೊಡಿಸ್ತೀನಿ ಅಂದವ್ರು. ನೋಡೋಣ ಒಳಗೆ ಹೆಂಗೆ ಹೋಗೋದು. ಫೈನಲಿ ಎಂಟ್ರಿ ಕೊಟ್ಟೆ. ಇಲ್ಲಿದೆ ನೋಡಿ ಲೈನಾಗಿ ಬಸ್ಗಳು 1 2 3 4 5 ಎಷ್ಟು ಬಸ್ ಇದ್ದಾವೆ ನೋಡಿ. ಫೈನಲಿ ಓಲ್ವೋ 9600 ವಿಧಾನಸೌಧ ಫ್ರಂಟ್ ಸೈಡ್ ಮುಂದೆನೇ. ಟೋಟಲ್ 15 ಬಸ್ಸೇನೋ ಇದೆ ಅಂತ ಹೇಳ್ತಿದ್ದಾರೆ. ಟೋಟಲ್ ಇಷ್ಟು ಬಸ್ ಇದೆ ನೋಡಿ, ಲೈನಾಗಿ ನಿಲ್ಲಿಸಿದ್ದಾರೆ. ಫ್ಲ್ಯಾಗ್ ಆಫ್ ಮಾಡಬೇಕು. ಇನಾಗ್ರೇಷನ್ ಬೈ CM ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರು. ಬಂದೇ ಒಂದು ಸರ್ಪ್ರೈಸ್ ಕಾದಿತ್ತು. ಮಲ್ಲುರಾಜ್ ಗೌಡ್ರು ಇದ್ದಾರೆ ಇಲ್ಲಿ, ಯೂಟ್ಯೂಬ್ ಚಾನಲ್ ನೀವು ನೋಡಿರ್ತೀರ, VRL ಡ್ರೈವರು. ಅವ್ರನ್ನ ಮೀಟ್ ಆದ ಈಗ ಜಸ್ಟ್ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅವ್ರನ್ನ ನೋಡಿ. ಡೆಕೋರೇಷನ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಸಣ್ಣ ಅಣ್ಣ ನಿಮ್ಮ ಹೆಸರು? ಜೈರುದ್ದೀನ್. ಎಷ್ಟು ವರ್ಷ ಸರ್ವಿಸ್ ಅಣ್ಣ? ಓಲ್ವೋ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? 15 ವರ್ಷದಿಂದ. ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮದು ಈ ಬಸ್ದು, ಈಗ ಓಡಿಸ್ತಿದ್ದೀರಲ್ಲ. ಅಲ್ಲಲ್ಲ ಈ ಗಾಡಿ ಬಗ್ಗೆ. ಈ ಗಾಡಿ ಮತ್ತು ನಾರ್ಮಲ್ B11R ಎಲ್ಲ ನೋಡಿದ್ದೀರಲ್ಲ. ಅಲ್ಲಲ್ಲ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ತೇನೆ. ಈ ಗಾಡಿ ಕಂಫರ್ಟ್ ಬಗ್ಗೆ ಎಲ್ಲ ಚೆನ್ನಾಗಿದೆಯಾ? ಹೌದ್ರಾ? ಚೆನ್ನಾಗಿ ಅನಿಸ್ತಿದ್ಯಾ KSRTC ಅವ್ರು ತೊಗೊಂಡಿದ್ದೆಲ್ಲ? ಮತ್ತು ಯಾವ ರೂಟ್ ಅಸೈನ್ ಮಾಡ್ತಿದ್ದಾರಣ್ಣ ಇದೆಲ್ಲ ಗಾಡಿಗಳು? ಹೈದರಾಬಾದಾ? ಈಗ 15 ಗಾಡಿ ಇದೆ ಟೋಟಲ್. 15 ಗಾಡಿ ಹೈದರಾಬಾದ್ಗೆ. ಮತ್ತು ಇನ್ನು ಯಾವ ಊರಿಗೆ ಬಿಡ್ತಾರೆ? ಎರ್ನಾಕುಲಮ್ಮು. ಮಹಾರಾಷ್ಟ್ರಗೆ ಏನಾದರೂ ಬಿಡ್ತಿದ್ದಾರಾ? ಇನ್ನೂ ಗೊತ್ತಿಲ್ಲ. ಈ ಒಟ್ಟಿನಲ್ಲಿ ಆಂಧ್ರ ಮತ್ತು ಕೇರಳ ಹೇಳಿದ್ದಾರೆ. ಹಾಂ 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 ಹೌದ್ರಾ? ಅಂಬಾರಿ ಉತ್ಸವ ನೋಡಿ, ಕಲರ್ ಹೋಗಿ ಸಕ್ಕದಾಗಿದೆ. ಥ್ಯಾಂಕ್ಸ್ ಅಣ್ಣ. ನೋಡಿ ಮಲ್ಲುರಾಜ್ ಗೌಡರು ಬ್ಯುಸಿಯಾಗಿದ್ದಾರೆ ವ್ಲಾಗ್ ಮಾಡೋದ್ರಲ್ಲಿ. ಟೋಟಲ್ 15 ಗಾಡಿಗಳು ಎರ್ನಾಕುಲಮ್ಗೆ, ಹೈದರಾಬಾದ್ಗೆ, ವಿಜಯವಾಡಗೆಲ್ಲ ಹಾಕ್ತಿದ್ದಾರಂತೆ. ನೋಡಿ RTO ಎಲ್ಲ ಆಗೋಗ್ಬಿಟ್ಟಿದೆ. ಇಂಟೀರಿಯರು ಆಮೇಲೆ ತೋರಿಸ್ತೀನಿ ನೋಡಿ, ಸದ್ಯಕ್ಕೆ ಇಲ್ಲಿಂದನೇ. ಆಮೇಲೆ ನೋಡೋಣ ಒಳಗೆ ಬಿಟ್ಟರೆ. ಮೋಸ್ಟ್ ಪ್ರಾಬಬ್ಲಿ CM ವಿಸಿಟ್ ಮಾಡ್ಬೋದು. ಈಗ ಎಲ್ಲ ಚೆಕಿಂಗ್ ಬರ್ತಿದೆ. ಡಾಗ್ ಸ್ಕ್ವಾಡ್ ಎಲ್ಲ ಬಂದಿದೆ ಈಗ ನೋಡಿ. ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಇಂಟೀರಿಯರ್ ಎಲ್ಲ ಬಾಂಬ್ ಸ್ಕ್ವಾಡು ಮತ್ತು ಡಾಗ್ ಸ್ಕ್ವಾಡ್ ಎರಡೂ ಬಂದಿದ್ದಾರೆ. ಫ್ಲ್ಯಾಗ್ ಆಫ್ ಅಲ್ಲಿ ಮಾಡ್ಬೋದು. ಅಲ್ಲಿ ಇದನ್ನು ಹಾಕಿದ್ದಾರೆ ನೋಡಿ, ಟೆಂಟ್ ಎಲ್ಲ ಹಾಕಿದ್ದಾರೆ ಅಲ್ಲೇ ನೋಡಿ. ಪೊಲೀಸ್ ನೋಡಿ ಎಷ್ಟು ಕ್ರೌಡ್ ಇದೆ ಮುಂದೆ. ನೋಡೋಣ ಆಮೇಲೆ ಅಲ್ಲಿ ಬಿಡ್ತಾರ ಅಲ್ಲಿ ತನಕನಾದರೂ. ನೋಡೋಣ ತಡ್ರಿ, ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಓಲ್ವೋದು ನೋಡಿ, ಡ್ರೈವರ್ ಕ್ಯಾಬಿನ್ ಇದು. ಇದೆ ನೋಡಿ ಇಂಟೀರಿಯರ್. 2+1 AC ವೆಂಟ್ಸ್ ಇದೆ. ರೀಡಿಂಗ್ ಲೈಟು. ಈ ಕಡೆ AC ವೆಂಟು, ಈ ಕಡೆ AC ವೆಂಟು. ಇದು ಲಗೇಜು. ಬನ್ನಿ ಇರಲಿ. ಅವ್ರಿಗೆ ಇದು ಮಾಡ್ತಾವ್ರೆ ಸೆಕ್ಯೂರಿಟಿ ಎಲ್ಲ, ಅದಕ್ಕೇ. ನೋಡೋಣ ಆಮೇಲೆ ಇನ್ನೊಂದ್ಸತಿ ಚಾನ್ಸ್ ಸಿಕ್ಕರೆ ಇಂಟೀರಿಯರ್ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲಿ ಹೋಗ್ತಾ ಇದ್ದೀನಿ. ಇನಾಗ್ರೇಷನ್ ಮುಂದೆನೇ ಇರೋದು, ಫ್ಲ್ಯಾಗ್ ಆಫ್ ಮಾಡೋದು. ಸೆಕ್ಯೂರಿಟಿ ಅಂತೂ ಫುಲ್ ಟೈಟ್ ಇದೆ ನೋಡಿ. ವಿಧಾನಸೌಧ ಎಂಟ್ರೆನ್ಸ್ ಕಲರ್ ಕೂಡ ಸಕ್ಕದಾಗಿ ಇಷ್ಟ ಆಯ್ತು ನೋಡಿ. ನೋಡಿ ಇನ್ನೂ ಎಷ್ಟು ಬಸ್ಸು ಎಷ್ಟು ನೋಡಿದ್ರು ಎಲ್ಲ ಫುಲ್ ಜೋಶಲ್ಲಿದ್ದಾರೆ ಡ್ರೈವರ್ಸ್ ಎಲ್ಲ. CM ಬಸವರಾಜ ಬೊಮ್ಮಾಯಿ ಅವರು ಇಲ್ಲ ಅಂತೆ, ಅವರು ಡೆಲ್ಲಿ ಹೋಗಿದ್ದಾರಂತೆ. ಇನ್ಫಾರ್ಮೇಷನ್ ಸಿಕ್ತು. ಮೋಸ್ಟ್ ಪ್ರಾಬಬ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಶ್ರೀರಾಮುಲು ಅವರು ಫ್ಲ್ಯಾಗ್ ಆಫ್ ಮಾಡ್ಬೋದು. ಇನ್ನು ಇಲ್ಲೂ ಇದಾವೆ ಗಾಡಿಗಳು ಎಲ್ಲ. ಕೆಲವು ಗಾಡಿಗಳೆಲ್ಲ ಶ್ರೀರಂಗಪಟ್ಟಣ ಹೋಗ್ತಾವಂತೆ. ಶ್ರೀರಂಗಪಟ್ಟಣ ಚನ್ನಪಟ್ಟಣ ಅನಿಸುತ್ತೆ. ಚನ್ನಪಟ್ಟಣ ಶ್ರೀರಂಗಪಟ್ಟಣ ಅಣ್ಣ? ಚನ್ನಪಟ್ಟಣ. ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಅಲ್ಲ, ಶ್ರೀರಂಗಪಟ್ಟಣಗೆ ಕೆಲವು 10 ಗಾಡಿಗಳು ಹೋಗ್ತಿದ್ದಾವಂತೆ. ಜಸ್ಟ್ ಎಷ್ಟಣ್ಣ? 15 ಗಾಡಿನೂ ಹೋಗ್ತಿದ್ದಾವಂತೆ. ಯಾಕೆ ಗೊತ್ತಾ? ಫೋಟೋಶೂಟ್ ಲೈಕ್ ವಿಡಿಯೋ ಕೆಳಗೆ. ಹಾಂ ಅದಕ್ಕೆ ಕೇಳ್ತಿರೋದು ನಾನು. 10 ಗಾಡಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. 10 ಗಾಡಿಗಳು, 10 ಗಾಡಿ ಹೋಗ್ತಿದ್ದಾವಂತ ನೋಡಿ. ಕೆಳಗಡೆ ಒಂದೇ ಭಾರತ್ತು, ಮೇಲ್ಗಡೆ ಬಸ್ಗಳು ಹೋಗೋ ಥರ ಲೈಕ್ ಆ ಥರ ಮಾಡ್ತಾರೆ. ಡ್ರೋನ್ ಶಾಟ್ ತೆಗಿಯೋಕ್ಕೆ ಬಸ್ಗಳು ಹೋಗ್ತಾ ಇರೋದು.
ಇದೆಯಾ ಗಾಡಿ? ಓಹೋ ಹೋ ಹೋ, ಇನ್ನೂ ಒಂದಿದೆ. ಇಲ್ಲಿದೆ ನೋಡಿ ಇಷ್ಟು ಗಾಡಿಗಳು ಲೈನಾಗಿ, ಟೋಟಲ್ ಇಷ್ಟು ಬಸ್ಸಸ್. ಹಾಂ, ರೂಟ್ ಕೇಳ್ದೆ ಅಣ್ಣ. ಎರ್ನಾಕುಲಮ್ಮು, ಹೈದ್ರಾಬಾದು, ವಿಜಯವಾಡ, ತಿರುಪತಿ ಮೈಸೂರಿಗೆ ಎಷ್ಟು ಕೊಡ್ತಾನೆ ಗೊತ್ತಾಗಲ್ಲ. ಇಲ್ಲಿಂದ ಇವ್ರು ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲ ಸರ್. ಮಂಗಳೂರು ಬೆಂಗಳೂರಾ? ಹಾಂ, ಮಂಗಳೂರಿಗೆ 4 ಗಾಡಿ ಹೋಗುತ್ತಂತೆ ಮಂಗಳೂರು ಡಿಪೋಗೆ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರದೇ. ಮಲ್ಲೂರಾಜ್ ಗೌಡರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇಲ್ಲ ಮಾಮೂಲಿ ಡ್ರೈವರ್ ಸೀಟ್ ಬಗ್ಗೆ. ಕಂಟ್ರೋಲ್ಸ್ ಎಲ್ಲ ಇದ್ದಾವೆ. ನಮಗೂ ಗೊತ್ತಿಲ್ಲ ಅಣ್ಣ, ಸ್ವಲ್ಪ ಹೇಳಿರ್ತೀನಿ, ತಪ್ಪಾದಲ್ಲಿ ಕ್ಷಮೆ ಇರಲಿ. ನೋಡಿ ನನಗಷ್ಟು ಮಾಹಿತಿ ಇಲ್ಲ, ಇವ್ರಿಗೆ ಎಕ್ಸ್ಪ್ಲೇನ್ ಡ್ರೈವರ್ ಇವರು. ಸೊ ಅವ್ರು ಹೇಳೋದೇ ಕರೆಕ್ಟ್. ಈಗ ನನಗೆ ಗೊತ್ತಿರಂಗೆ BS6. ಓಕೆ, ಇನ್ನೇನು ಫ್ಲ್ಯಾಗ್ ಹಾಸ್ಟ್ ಮಾಡೋ ಸಮಯ, ಹೋಗುವ ಅಲ್ಲಿಗೆ. ನೋಡಿ Volvo 9600 ಸೌಂಡ್ ನೋಡಿ, ಅಷ್ಟೇ ಸೌಂಡು. ಈಗ ಆಫ್ ಮಾಡಿದ್ರು. ಅಂಬಾರಿ ಉತ್ಸವ್, ಕನ್ಫ್ಯೂಸ್ ಆಗಬೇಡಿ, ಅಂಬಾರಿ ಡ್ರೀಮ್ ಕ್ಲಾಸ್ ಅಲ್ಲ ಇದು, ಅಂಬಾರಿ ಉತ್ಸವ್ ಹೊಸ ನೇಮ್ ಕೊಟ್ಟಿದ್ದಾರೆ. ಸಂಭ್ರಮದ ಪ್ರಯಾಣ. ಕೂತಿದ್ದೀವಿ, ನಾನು ಅಣ್ಣವ್ರು ಕೂತಿದ್ದೀವಿ ಇಲ್ಲಿ, ಕಾಯ್ತಾ ಇದ್ದೀವಿ ಫ್ಲ್ಯಾಗ್ ಆಫ್ ಮಾಡೋಕ್ಕೆ. ಇನ್ನೂ ಬಂದಿಲ್ಲ ಮಿನಿಸ್ಟರು. ಟೈಮ್ 9:35, 10 o'clock ಅಂದಿದ್ರು, ನೋಡೋಣ. ಈಗ ಜಸ್ಟ್ ಸೋಮಶೇಖರ್ ರೆಡ್ಡಿ ಅವರು ಬಂದಿದ್ದಾರೆ, MLA ಬಳ್ಳಾರಿ ಕಾನ್ಸ್ಟಿಟ್ಯೂನ್ಸಿ. ಬಸ್ಸು ಒಳಗಿದ್ದಾರೆ ನೋಡಿ, ಬಸ್ಸು ಒಳಗೆ ನೋಡ್ತಿದ್ದಾರೆ ಇಂಟೀರಿಯರ್ಸ್ ಎಲ್ಲ. MLA ಅವರು. ಕ್ಯಾಪ್ಟನ್ಸ್ ನೋಡಿ ಅಲ್ಲಿದ್ದಾರೆ. CM ಬರ್ಬೋದು ಅನಿಸುತ್ತೆ, CM ಬರ್ಬೋದು ಅನಿಸುತ್ತೆ. ನಾ ಕೆಲವ್ರು ಯಾರೋ ಬರೋಲ್ಲ ಡೆಲ್ಲಿ ಅಂದಿದ್ರು, ನೋಡೋಣ, ವೇಟ್ ಮಾಡ್ತೀನಿ ಯಾರು ಬರ್ತಾರೆ ಅಂತ. ನೋಡಿ ಅವರು Volvo MD ಅವರು ಬ್ಲೇಸರ್ ಹಾಕಿದಾರಲ್ಲ ಬ್ಲ್ಯಾಕ್, Volvo ಕಂಪ್ನಿ. ನೋಡಿ ಮೀಡಿಯಾದವರೆಲ್ಲ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಫೈನಲಿ ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ CM ಬಸವರಾಜ ಬೊಮ್ಮಾಯಿ ಅವರು ಬರ್ತಿದ್ದಾರೆ. ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಂಥದ್ದೊಂದು ಮಹತ್ತರವಾದಂತಹ ಹೆಜ್ಜೆಯನ್ನಿಟ್ಟು ಇದೀಗ ಲೋಕಾರ್ಪಣೆ ಮಾಡುವ ಕೆಲಸಕ್ಕೆ ಹೆಜ್ಜೆ ಇಡ್ತಾ ಇರುವಂಥದ್ದು. ಅದನ್ನು ಲೋಕಾರ್ಪಣೆ ಮಾಡಿಕೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥದ್ದು. ಅಂತೆ ನಮ್ಮ ಸಚಿವರಾದಂಥ ಅಶೋಕ್ ಅವರು ಕೂಡ ಸದ್ಯ ಈ ಕಾರ್ಯಕ್ರಮದಲ್ಲಿ ಆರ್ ಅಶೋಕ್ ಅವರು ಬರ್ತಿದ್ದಾರೆ. ಮುಂಚೆ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ನೋಡಿ. ಒಂದು ಭಾಗದಲ್ಲಿ ಒಂದು ಸಣ್ಣದಾದಂಥ ಪೂಜೆಯ ವ್ಯವಸ್ಥೆ ಇದೆ. ಆ ಪೂಜಾ ಕಾರ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗುವುದರ ಜೊತೆಗೆ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಜೊತೆಯಾಗಿ KSRTC ವತಿಯಿಂದ Volvo ಮಲ್ಟಿ ಆಕ್ಸೆಲ್ ವಿಶೇಷವಾಗಿ BS 9600 ನೋಡಿ CM ಅವರು ಬಂದರು.
ಪೂಜೆ ನಡೀತಾ ಇದೆ. ಇಂಟೀರಿಯರ್ ತೋರಿಸ್ತಾರೆ ನೋಡಿ ಸಿ ಎಮ್ಮು ಮತ್ತು ನಮ್ಮ ಅಶೋಕ್ ಸರ್ ಅವರು ಮತ್ತು ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಿದ್ದಾರೆ ಇಂಟೀರಿಯರ್ ನೋಡೋಕ್ಕೆ. ಸಿ ಎಮ್ ಈಗ ಬಸ್ ಹತ್ತಿದ್ರು ಒಳಗಿದ್ದಾರೆ ನೋಡಿ. ಇಂಟೀರಿಯರ್ ನೋಡ್ತಾ ಇದ್ದಾರೆ ಬಸ್ದು. ಎಲ್ಲ ಪ್ರೆಸ್ ಅವರೆಲ್ಲ ಇದ್ದಾರೆ, ಫುಲ್ ನೋಡಿ ಕ್ರೌಡ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೂತನವಾದಂಥ ಅಂಬಾರಿ ಉತ್ಸವ BS6 9600S ಮಲ್ಟಿ ಆಕ್ಸೆಸ್ ಸ್ಲೀಪರ್ ಬಸ್ಗಳು BMTC MD ಆಗಿರುವ ಶ್ರೀಮತಿ ಸತ್ಯವತಿ ಮೇಡಮ್ ಅವ್ರಿಗೂ ಮತ್ತು ಶ್ರೀಮತಿ ರಾಧಿಕಾ ಮೇಡಮ್ ಅವ್ರಿಗೂ, ಶ್ರೀ ಸೂರ್ಯಸೇನ್ ಅವ್ರಿಗೂ ಮತ್ತು ಇಲ್ಲೋ ಎಲ್ಲ ಅಧಿಕಾರಿಗಳಿಗೂ ಆತ್ಮೀಯವಾಗಿ ಸೇವೆ ಕೊಡ್ತಾನೆ. ಅದೇ ರೀತಿ ಓಲೋ ಕಂಪನಿ ಅಧ್ಯಕ್ಷ ಆಗಿರುವ ಶ್ರೀ ಆಕಾಶ್ ಪೆಸ್ಸೆ ಮತ್ತು ಶ್ರೀ ವಿಶಾಲ್ ಮತ್ತು ಶ್ರೀ ಸುರೇಶ್ ಚೆಟ್ಟಿಯಾರ್ ಅವರಿಗೂ ವೆರಿ ಹಾರ್ಟ್ಲಿ ವೆಲ್ಕಮ್ ಶ್ರೀ ಆಕಾಶ್ ಪೆಸ್ಸೆ ಅಂಡ್ ಆಲ್ ಹಿಸ್ ಟೀಮ್ ಮೆಂಬರ್ಸ್ ಫ್ರಮ್ ವಾಲ್ವೋ ಟು ದಿಸ್ ಫಂಕ್ಷನ್. ಮತ್ತು ನಿಗಮದ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಶ್ರೀಮಾನ್ HV ಅನಂತ ಸುಬ್ಬಾರಾವ್, ಶ್ರೀ ಪೂಂಜಾದವರು, ಶ್ರೀ ರೇವಪ್ಪ, ಶ್ರೀ ವೆಂಕಟರಾವ್, ಶ್ರೀ ಮಲ್ಲಿಕಾರ್ಜುನ, ಶ್ರೀ ಚಂದ್ರು ಮತ್ತು ಇನ್ನಿತರ ಎಲ್ಲ ಕಾರ್ಮಿಕ ಮುಖಂಡರಿಗೂ ಸಮೇತ ಅವರು ನೀಡಿರುವ ಸಹಕಾರಕ್ಕೂ ಮತ್ತು ಈ ಸಮಾರಂಭಕ್ಕೆ ಆಗಮಿಸಲಿಕ್ಕೋಸ್ಕರವಾಗಿ ಬಹಳ ಆತ್ಮೀಯ ಸ್ವಾಗತ ಕೋರ್ತೇನೆ. ಕೊನೆಯದಾಗಿ ನಿಗಮದ ಯೋಜನೆಗಳು ಮತ್ತು ಎಲ್ಲ ಬೆಳವಣಿಗೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ತಲುಪುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಗಮದ ಪ್ರಗತಿಗೆ ನೆರವಾಗಿರುವ ನನ್ನ ನೆಚ್ಚಿನ ಮಾಧ್ಯಮದ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ ಮುಗಿಸ್ತೇನೆ. ನಮಸ್ಕಾರ.